ಸರ್ವರಿಗೂ ವಂದನೆಗಳು. ಅಮೃತೇಶ್ವರಿ ಹಲವು ಮಕ್ಕಳ ತಾಯಿಯ ಸನ್ನಿಧಿಯಲ್ಲಿ ಮಾರ್ಚ್ 1ನೇ ತಾರೀಕು ನಡೆಯುವಂತಹ ಏಕಪವಿತ್ರ ನಾಗಮಂಡಲ ಅದರ ಪೂರ್ವಭಾವಿ ತಯಾರಿಯ ಬಗ್ಗೆ ಸಾಕಷ್ಟು ಇವತ್ತು 22ನೇ ತಾರೀಕು ಚರ್ಚೆಯಾಗಿ, ಫೆಬ್ರವರಿ 22ನೇ ತಾರೀಕು ಚರ್ಚೆಯಾಗಿ ಆ ಬಗ್ಗೆ ನಮ್ಮ ಕೋಟ 14 ಗ್ರಾಮಕ್ಕೆ ಸೇರಿದ ಎಲ್ಲ ಬೇರೆ ಬೇರೆ ಊರಿನ ಸರ್ವ ಸದಸ್ಯರ ಸಭೆಯನ್ನು ಇವತ್ತು ಕರೆಯಲಾಗಿತ್ತು. ಎಲ್ಲರೂ ಬಹಳ ಉತ್ತಮ ರೀತಿಯ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದರು. ಅದನ್ನೆಲ್ಲ ಆಧಾರದಿಂದ ಸ್ವೀಕರಿಸಿ ಕಾರ್ಯಕ್ರಮವು ಅತ್ಯಂತ ಚೆಂದ ಕಾಣಿಸಬೇಕು ಅಂತೇಳುವ ಒಂದು ಉದ್ದೇಶದಿಂದ ಬೇರೆ ಬೇರೆ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಮುಖ್ಯವಾಗಿ ಆ ದಿವಸ ದೇವಸ್ಥಾನದಲ್ಲಿ 30ರಿಂದ 35 ಸಾವಿರ ಜನರ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಆಗಲಿಕ್ಕಿದೆ. ಆ ಅನ್ನ ಸಂತರ್ಪಣೆ ಅಂತ ಹೇಳಿದರೆ ಸಾಧಾರಣ 5 ಕುಳಿತುಕೊಂಡು ಊಟ ಮಾಡುವಂಥ 5 ಚಪ್ಪರದ ವ್ಯವಸ್ಥೆ ಇದೆ. ಅದರಲ್ಲಿ 2350 ಜನ ಒಂದೇ ಸಾರಿ ಕುಳಿತು ಊಟ ಮಾಡುವಂಥ ವ್ಯವಸ್ಥೆ ಇದೆ. ಅದಲ್ಲದೆ ಬಫೆ ವ್ಯವಸ್ಥೆ ಸಹ ಇದೆ. ಬಫೆ ಕೌಂಟರು ಒಂದು 3 ಕೌಂಟರ್ ಹಾಕಿದರೆ ಖಂಡಿತ ಅದರಲ್ಲಿ ಒಂದು 12ರಿಂದ 15 ಸಾವಿರ ಜನ ಊಟ ಮಾಡುವ ಒಂದು ವ್ಯವಸ್ಥೆ ಇದೆ. ಊಟ ಅಂತ ಹೇಳಿದರೆ ಪಲ್ಲ ಪೂಜೆ 11ವರೆಗೆ ನಡೀತದೆ. 12 ಗಂಟೆಗೆ ಊಟ ಅನ್ನ ಸಂತರ್ಪಣೆಯ ಪ್ರಾರಂಭ ಆದರೆ ಸಾಧಾರಣ 4 ಗಂಟೆಗೆ ಕುಳಿತುಕೊಂಡು ಊಟ ಮಾಡುವ ಚಪ್ಪರದ ವ್ಯವಸ್ಥೆ ಮುಗೀತದೆ. ಆದರೆ ಬಫೆ ಸಿಸ್ಟಮ್ ನಿರಂತರವಾಗಿ ನಡೀತಾ ಇರ್ತದೆ. ನಾವು 12 ಗಂಟೆಗೆ ಪ್ರಾರಂಭ ಮಾಡಿದ ಬಫೆ ಕೌಂಟರು ನಿರಂತರವಾಗಿ ನಡೆದು ರಾತ್ರಿ 9 ಗಂಟೆಯವರೆಗೂ ಊಟದ ವ್ಯವಸ್ಥೆ ಇರ್ತದೆ. ಅದಕ್ಕಾಗಿ ಬರುವ ಭಕ್ತಾಭಿಮಾನಿಗಳು ತಮಗೆ ಅನುಕೂಲವಾದಂಥ ಸಮಯದಲ್ಲಿ ಬಂದು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಂತೇಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಅಲ್ಲದೆ ಇಷ್ಟು ಜನರು ಬಂದಾವಾಗ ನಮ್ಮ ದೇವಸ್ಥಾನದಲ್ಲಿ ಅವ್ಯವಸ್ಥೆ ಆಗಬಾರ್ದಂಥೇಳಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಉಡುಪಿ ಸೈಡಿನಿಂದ ಬರುವವರಿಗೆ ಶಾಂಭವಿ ಶಾಲೆಯಲ್ಲಿ ಮತ್ತು ಹಿರೇ ದೇವಸ್ಥಾನ ವಠಾರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಏರ್ಪಡಿಸಿದ್ದೇವೆ. ಅದೇ ರೀತಿ ಕುಂದಾಪುರ ಸೈಡಿಂದ ಬರುವವರಿಗೆ ಕೋಟ ಗಾಂಧಿ ಮೈದಾನದ ಅಪೋಸಿಟ್ ಸೈಡ್ ಅಂದೇಳಿದ್ರೆ ನಮ್ಮ ಅಮೃತ್ ವೈನ್ ಅದರ ಹತ್ತಿರ 1 ಎಕರೆ ಸ್ಥಳ ಕಾದಿರಿಸಲಾಗಿತ್ತು. ಆ ಸ್ಥಳದಲ್ಲಿ ಎಲ್ಲ ಕ್ಲೀನ್ ಮಾಡಿ ಚೆಂದ ಮಾಡಿ ಇಟ್ಟಿದ್ದೇವೆ. ಅಲ್ಲಿಯೂ ಒಂದು ವೆಹಿಕಲ್ ನಿಲ್ಲಿಸುವಂಥ ವ್ಯವಸ್ಥೆ ಇದೆ 1 ಎಕರೆ ಜಾಗದಲ್ಲಿ. ಮತ್ತು ಕೋಟ ಸ್ಟೇಷನ್ ಪಕ್ಕದಲ್ಲಿ 2 ವೀಲರಿಗೆ ಬೇಕಾಗುವಷ್ಟು ಜಾಗವನ್ನು ಅಲ್ಲಿ ಸ್ಥಳವನ್ನು ಸಂಪೂರ್ಣ ರಿಪೇರಿ ಮಾಡಿ ಸರಿ ಮಾಡಿ ಲೆವೆಲ್ ಮಾಡಿ ಅಲ್ಲಿ ಇದು 2 ವೀಲರ್ ವೆಹಿಕಲನ್ನು ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ. ಅನ್ನದ ಚಪ್ಪರಕ್ಕೆ ಹೋಗುವವರು, ನಾಗಮಂಡಲದ ಚಪ್ಪರಕ್ಕೆ ಹೋಗುವವರು ಒಂದೇ ದಾರಿಯಲ್ಲಿ ಹೋಗಬೇಕಾಗ್ತದೆ. ಅಂಥೇಳಿದರೆ ಅಮೃತೇಶ್ವರಿ ದೇವಸ್ಥಾನದ ಪಶ್ಚಿಮದಲ್ಲಿರುವ ಕಾರಂತ ರಸ್ತೆ ಉಂಟಲ್ಲ, ಅದರಲ್ಲೇ ಹೋಗಬೇಕಾಗ್ತದೆ. ಅದು ಒಂದೇ. ಊಟ ಎಲ್ಲ ಮುಗಿದ ನಂತರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿಗೆ ಹೋಗುವಂಥ ದಾರಿ ಒಂದೇ ಉಂಟು, ಅದರಲ್ಲಿ ಹೋಗಬೇಕಾಗ್ತದೆ. ಅದೇ ಒಂದೇ ಸೈಡಿನಲ್ಲಿ ಬಂದು ಒಂದೇ ಸೈಡಿನಲ್ಲಿ ಆಗಮನ ಮತ್ತು ನಿರ್ಗಮನ ಎಲ್ಲೂ ಕ್ಲ್ಯಾಶ್ ಆಗದ ರೀತಿಯಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಮತ್ತು ಸಾಕಷ್ಟು ವಾಲಂಟಿಯರ್ಸ್ ವ್ಯವಸ್ಥೆ ಇದೆ. ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಶರ್ಬತ್ ಕುಡಿಯೋರಿಗೆ ಶರ್ಬತ್ತಿನ ವ್ಯವಸ್ಥೆ ಮತ್ತು ಬೇರೆ ಬೇರೆ ಸಂಘಟನೆಗಳು ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಹಳ ಒಂದು ಉಮೇದುವಾರಿಕೆಯಿಂದ ಇಲ್ಲಿ ಬಂದು ಬಹಳ ಒಳ್ಳೆಯ ರೀತಿಯಲ್ಲಿ ಇವತ್ತಿನ ಮೀಟಿಂಗಲ್ಲಿ ಪಾಲ್ಗೊಂಡು ಎಲ್ರಿಗೂ ತಮಗೆ ಕೆಲಸವನ್ನು ಹಂಚಿಕೊಟ್ಟಿದ್ದೇವೆ. ಅದಕ್ಕೋಸ್ಕರ ತಾವೆಲ್ಲರೂ ಈ ಒಂದು ನಾಗಮಂಡಲ ಸೇವೆಗೆ ಬಂದು ಖಂಡಿತ
ಆ ನಾಗದೇವರ ಪ್ರೀತಿಗೆ ಪಾತ್ರರಾಗಬೇಕು, ಕೃಪೆಗೆ ಪಾತ್ರರಾಗಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಅತ್ಯಂತ ಯಶಸ್ವಿಯಾಗಿ ನಡೆಯಬೇಕೆನ್ನುವ ಹಂಬಲದಿಂದ ನಾವು ಸಾಕಷ್ಟು ಪೂರ್ವ ತಯಾರಿಯನ್ನು ಮಾಡಿಕೊಂಡು ಈ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಸನ್ನಿಧಿಯಲ್ಲಿ 22 ವರ್ಷಗಳ ಹಿಂದೆ ಒಂದು ಚತುರ್ಪವಿತ್ರ ನಾಗಮಂಡಲ ಆಗಿದೆ. ಇವತ್ತು ನಾವು ಏಕಪವಿತ್ರ ನಾಗಮಂಡಲ ಸೇವೆಯನ್ನು ಮಾಡ್ತಾ ಇದ್ದೇವೆ. ಕೋಟ 14 ಗ್ರಾಮದ ಸರ್ವ ಭಕ್ತರು ಇದರಲ್ಲಿ ಪಾಲ್ಗೊಂಡು ಇವಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬೇರೆ ಬೇರೆ ವಿಧದ ಸೇವೆಯಲ್ಲಿ ತೊಡಗಿಸಿಕೊಂಡು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಬೇಕು. ನಾವೆಲ್ಲರೂ ಅಮೃತೇಶ್ವರಿ ತಾಯಿಯ ಹಾಗೂ ನಾಗದೇವರ ಪ್ರೀತಿಗೆ ಪಾತ್ರರಾಗಿ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆದು ಈ ಕಾರ್ಯಕ್ರಮವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಸಂಪನ್ನವಾಗುವಂತೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅಂತೇಳಿ ತಮ್ಮೆಲ್ಲರ ಒಂದು ಪ್ರೀತಿಯ ಆದರ ಆತಿಥ್ಯ ಈ ಒಂದು ಕಾರ್ಯಕ್ರಮಕ್ಕೆ ಬೇಕು ಅಂತ ನಮ್ಮೆಲ್ಲರಿಗೂ ವಂದಿಸಿ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಅಂದು ಬಂದು ನಮ್ಮೊಡನಿದ್ದು ಅನ್ನಪ್ರಸಾದ ಸ್ವೀಕರಿಸಿ ಹೋಗ್ಬೇಕಂತೇಳಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ.